ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ದೇಹಕ್ಕಿಂತಲೂ ಇಂದ್ರಿಯಗಳು ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿ ಮನಸ್ಸಿಗಿಂತಲೂ ಶ್ರೇಷ್ಠ. ಆದರೆ ಯಾರು ಬುದ್ಧಿಗಿಂತಲೂ ಶ್ರೇಷ್ಠರೋ ಅದು ಅವನು, ಅರ್ಥಾತ್ ಆತ್ಮ ಎಂದು ಹೇಳುವುದು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹೇ ಮಹಾಬಾಹುವೆ, ಈ ರೀತಿಯಾಗಿ ಬುದ್ಧಿಗಿಂತ ಶ್ರೇಷ್ಠವಾದುದು ಯಾವುದೆಂಬುದನ್ನು ತಿಳಿದು ಬುದ್ಧಿಯಿಂದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಕಾಮರೂಪದಲ್ಲಿರುವ ಅರ್ಥ ಮಾಡಿಕೊಳ್ಳಲು ದುರಸ್ಥರಾದ ವೈರಿಯನ್ನು ನಾಶಗೊಳಿಸು. ಈ ಹಿಂದಿನ 2 ಶ್ಲೋಕಗಳ ಮೂಲಕ ಭಗವಂತ ಅತ್ಯಂತ ಮಹತ್ವದ ವಿಷಯ ತಿಳಿಸುತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಯಾವುದರ ಪೋಷಣೆಗಾಗಿ ಸದಾ ಹೋರಾಟ ನಡೆಯುತ್ತದೆ ಅದು ತೀರಾ ಕನಿಷ್ಠ, ಹಾಗೂ ಯಾವುದರ ಬಗ್ಗೆ ಯಾರಿಗೂ ಅರಿವೇ ಇಲ್ಲ, ಹಾಗೂ ಅದನ್ನು ತಿಳಿಯುವುದೇ ಜೀವನದ ಗುರಿಯೋ ಆ ವಿಷಯ ಅತ್ಯಂತ ಶ್ರೇಷ್ಠ. ಅತ್ಯಂತ ಶ್ರೇಷ್ಠವಾದ ಆತ್ಮನ ಮೂಲಕ ಬುದ್ಧಿಯಿಂದ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ತಿಳಿಯುವುದಕ್ಕೆ ಕಷ್ಟವಾಗಿರುವ ಕ್ರೋಧ, ಲೋಭ, ಮೋಹಕ್ಕೆ ಕಾರಣವಾಗಿರುವ ಮನುಷ್ಯನ ಕಡುವೈರಿಯಾದ ಆಸೆ ಎಂಬ ಬೆಂಕಿಯನ್ನು ನಾಶಗೊಳಿಸು, ಅರ್ಥಾತ್ ಇಂದ್ರಿಯಾಸಕ್ತಿ ನಿಲ್ಲಿಸು ಎನ್ನುತ್ತಿದ್ದಾನೆ ಭಗವಂತ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.